ಕಾಲಭೈರವ ಉಪಾಸನೆಯನ್ನ ಮಾಡಬೇಕು ಅಂತ ಅನ್ಕೊಂಡವರಿಗೆ ಸಾಮಾನ್ಯವಾಗಿ ಶಿವನ ಉಪಾಸನೆ ಮಾಡ್ತಾರೆ. ಆದ್ರೆ ಶಿವನ ಉಗ್ರ ರೂಪವಾದಂತಹ ಕಾಲಭೈರವನ ಉಪಾಸನೆ ಮಾಡೋದು ಕಡಿಮೆ. ಆದ್ರೂ ಕೂಡ ಭೈರವಗಳ ಇಷ್ಟು ರೂಪಗಳಲ್ಲಿ ಕಾಲಭೈರವನ ಉಪಾಸನೆಯನ್ನ ಮಾಡಬೇಕು ಅನ್ಕೊಂಡವರಿಗೆ ಸಾಮಾನ್ಯರಿಗೂ ಇದು ಸಾಧ್ಯನಾ? ಹೇಗೆ ಶಿವನನ್ನ ಹೋಲಿಸ್ಕೊಳ್ಬೇಕು, ಕಾಲಭೈರವನನ್ನ ಹೋಲಿಸ್ಕೊಳ್ಳೋದು ಹೇಗೆ ಅಂತ? ನೋಡಿ, ಸಾಮಾನ್ಯವಾಗಿ ಜನರು ಶಿವನ ದೇವಸ್ಥಾನ ನೋಡಿರ್ತಾರೆ, ಶಿವಲಿಂಗ ಇರೋದು ನೋಡಿರ್ತಾರೆ. ಅದರಿಂದ ಸಿಗೋವಂಥದ್ದು ನಿಮಗೆ ಧ್ಯಾನ, ಒಂದು ನೆಮ್ಮದಿ, ಒಂದು ಪೀಸ್ಫುಲ್ ಆಗಿರುತ್ತೆ. ಒಂದು ಶಿವನ ದೇವಸ್ಥಾನಕ್ಕೆ ಹೋದರೆ ಹೇಗೆ ಅನಿಸುತ್ತೆ ನಮಗೆ, ಒಂದು ತಣ್ಣಗೆ ಒಂದು ನೀರು ಹೇಗೆ ವೈಬ್ರೇಟ್ ಆಗುತ್ತೆ ಆ ಥರ ಇರುತ್ತೆ. ಆದರೆ ನೀವು ನಾನು ಹೇಳಿದ್ನಲ್ಲ ಇವಾಗ ಅನ್ರಿಸಾಲ್ವ್ಡ್ ಪ್ರಾಬ್ಲಮ್ಸ್ ಅಂತ ಇರುತ್ತೆ. ನನ್ನ ಕರ್ಮ ತುಂಬ ಸ್ಟ್ರಾಂಗ್ ಆಗಿದೆ, ನನಗೆ ತುಂಬ ಎನಿಮೀಸಿಂದ ಜಾಸ್ತಿ ಪ್ರಾಬ್ಲಮ್ಸ್ ಆಗ್ತಾಯಿದೆ, ದೆವ್ವ ಭೂತ ಇದರದ್ದೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಇದೆ ಅಂಥದ್ರಲ್ಲಿ ಕಾಲಭೈರವನ ಆರಾಧನೆ ಮಾಡ್ಬೋದು. ನಾನು ಬೇಕಾದರೆ ಒಂದು ಚಿಕ್ಕ ಮಂತ್ರ ಹೇಳ್ಕೊಡ್ಬೋದು. ಒಂದು ನಿಂಬೆಹಣ್ಣು ತಗೊಳ್ಳಿ ಕೈಯಲ್ಲಿ, ಆಯಿತಾ, 21 ಬಾರಿ ಅಥವಾ 108 ಬಾರಿ ಓಂ ಕಾಲಭೈರವಾಯ ನಮಃ ಅಂತ ಹೇಳ್ತಾ ನಿಮಗೆ ನೀವೇ ದೃಷ್ಟಿ ತಗೊಳ್ಳಿ. ತೆಗೆದು ಹೊರಗಡೆ ಎಲ್ಲಾದರೂ ಒಂದು 3 ದಾರಿ ಇರೋ ಜಾಗದಲ್ಲಿ ಸ್ವಲ್ಪ ಇನ್ನೊಂಚೂರು ಕಾಡು ಥರ ಪ್ರದೇಶ ಇರೋದ್ರಲ್ಲಿ ಅಲ್ಲಿ ಸುಟ್ಟಾಕ್ಬಿಡಿ. ಒಂದು ಸ್ವಲ್ಪ ಕರ್ಪೂರ ತುಪ್ಪ ಹಾಕಿ ಅದನ್ನು ಸುಟ್ಟಾಕಿ. ಯಾಕಂದರೆ ಕಾಲಭೈರವ ತೀಕ್ಷ್ಣವಾದ ಈ ಮಕ್ಕಳಿಗೆ ಎಸ್ಪೆಷಲಿ ಜ್ವರ ಬರ್ತಾ ಇರುತ್ತೆ. ಮತ್ತು ಇವಾಗ ನೀವು ನೋಡ್ಬೋದು ಬೇಗ ಕತ್ತಲಾಗತ್ತೆ ಈ ಸಮಯ. ಆ ಕಾರಣಕ್ಕೋಸ್ಕರ ಅಂದರೆ ನೆಗೆಟಿವ್ ಎನರ್ಜಿ ಸ್ವಲ್ಪ ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ. ಇದು ರೆಮಿಡಿ ಅವ್ನು ಮಾಡ್ಕೊಬೋದು. ನಿರಂತರವಾಗಿ ಅಮಾವಾಸ್ಯೆ ಪೌರ್ಣಿಮೆ ಸಮಯದಲ್ಲಿ ಇದನ್ನು ಮಾಡಿಕೊಂಡ್ರೆ ಭಾಳ ಒಳ್ಳೆಯದಾಗುತ್ತೆ.